ಓಕೆ ಗೈಸ್, ನೀವೇನಾದರೂ ಟ್ರೈನಲ್ಲಿ ಜರ್ನಿ ಮಾಡಬೇಕು ಅನ್ಕೊಂತಿದ್ರಾ? ಸೊ ನಿಮ್ಮ ಜರ್ನಿ ಲಾಂಗ್ ಆಗಿದೆ, ನಿಮಗೆ ಆರಾಮದಾಯಕವಾಗಿರಬೇಕಂತಂದರೆ ನಿಮಗೆ ಖಂಡಿತ ರಿಸರ್ವೇಷನ್ನ ಅವಶ್ಯಕತೆ ಇರುತ್ತೆ. ಸೊ ಹಾಗೆ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಜನರಲ್ ಕೋಟಾದಲ್ಲಿ ಟ್ರೈನ್ನ ರಿಸರ್ವೇಷನ್ ಯಾವ ರೀತಿ ಬುಕ್ ಮಾಡೋದು ಅಂತ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಓಕೆ, ಇವತ್ತಿನ ವೀಡಿಯೋದಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಹಾಗೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ RAC ಮತ್ತು ವೇಟಿಂಗ್ ಲಿಸ್ಟ್ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತಿದ್ದೇನೆ. ಸೊ ಇದರ ಒಂದು ವ್ಯತ್ಯಾಸ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೇನೆ, ಯಾಕಂದರೆ ನಿಮಗೊಂದಿಷ್ಟು ಅದನ್ನು ಬೈ ಮಾಡಬೇಕಾದ್ರೆ ಒಂದು ಐಡಿಯಾ ಇರಲಿ ಅಂತ. ಸೊ ಓಕೆ, ಇವತ್ತಿನ ವೀಡಿಯೋದಲ್ಲಿ ನಾವು ರೈಲೋನ್ ಆ್ಯಪಲ್ಲಿ ಯಾವ ರೀತಿ ರಿಸರ್ವೇಷನನ್ನು ಬುಕ್ ಮಾಡೋದು ಅಂತ ನೋಡೋಣ. ಸೊ ಹಾಗೆ ನಿಮಗೇನಾದರೂ ರೈಲೋನ್ ಆ್ಯಪ್ ಅಕೌಂಟ್ ಇಲ್ಲ ಅಂತಂದರೆ ನಾನು ಅದ್ರ ಬಗ್ಗೆ ಆಲ್ರೆಡಿ ಒಂದು ವೀಡಿಯೋ ಮಾಡಿದೆ, ಯಾವ ರೀತಿ ರೈಲೋನ್ ಆ್ಯಪಲ್ಲಿ ನಿಮ್ಮ ಒಂದು IRCTC ಅಕೌಂಟನ್ನು ಕ್ರಿಯೇಟ್ ಮಾಡೋದು ಅಂತ. ಸೊ ಆ ಒಂದು ವೀಡಿಯೋದ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ, ನೀವು ಹೋಗ್ಬಿಟ್ಟು ಆ ವಿಡಿಯೋ ನೋಡಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಓಕೆ, ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ತುಳಸಿದಾಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ ಸೆಕೆಂಡ್ ಯೂಟ್ಯೂಬ್ ಚಾನೆಲ್. ಸೊ ಬನ್ನಿ ಇವತ್ತಿನ ವೀಡಿಯೋ ಪ್ರಾರಂಭಿಸೋಣ. ಓಕೆ ಗೈಸ್, ಇವಾಗ ನಾನು ರೈಲೋನ್ ಆ್ಯಪನ್ನು ಓಪನ್ ಮಾಡ್ಕೊಂಡಿದ್ದೇನೆ. ಸೊ ಇಲ್ಲಿ ನೋಡ್ಬೋದು ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಇವಾಗ ನಮಗೆ ಇಲ್ಲಿ ನೋಡ್ಬೋದು ರಿಸರ್ವ್ಡ್ ಅಂತ ಒಂದೊಂದು ಆಪ್ಷನ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನಾನಿಲ್ಲಿ ಕ್ಲಿಕ್ ಮಾಡ್ಕೊಳ್ತಿದ್ದೇನೆ, ನೋಡ್ಬೋದು. ಸೊ ಹಾಗೆ ಇವಾಗ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು ರಿಸರ್ವ್ಡ್ ಟಿಕೆಟ್ ಅಂತ. ಸೊ ಇಲ್ಲಿ ನೋಡ್ಬೋದು ನಮಗೆ ಫ್ರಮ್ ಮತ್ತು ಟು ಅಂತ ಇದೆ, ಅಂದರೆ ನಾವಿಲ್ಲಿ ಈಗ ಫ್ರಮ್ ಸ್ಟೇಷನನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ನಾವು ಎಲ್ಲಿಂದ ಡಿಫಾರ್ಚರ್ ಆಗ್ತೀವಿ ಆ ಸ್ಟೇಷನ್ನ ನಾವಿಲ್ಲಿ ಹಾಕ್ಕೊಳ್ಬೇಕಾಗುತ್ತೆ, ಅಂದರೆ ಎಲ್ಲಿಂದ ಹೊರಡ್ತೀವಿ ಅಂತ. ಸೊ ನಾನಿವಾಗ ಫಾರ್ ಎಕ್ಸಾಂಪಲ್ ಬರ್ಕೊಳ್ತೇನೆ ಅಂಕೋಲಾ ಅಂತ ಬರ್ಕೊಳ್ತೇನೆ. ಸೊ ನಾನು ಇಲ್ಲಿಂದ ಇವಾಗ ಡಿಫಾರ್ಚರ್ ಆಗ್ತೇನೆ. ಸೊ ಇವಾಗ ನಾನು ಎಲ್ಲಿಗೆ ಹೋಗ್ಬೇಕಂತ, ಯಾವ ಸ್ಟೇಷನ್ಗೆ ಹೋಗ್ಬೇಕಂತ ಅಂದರೆ 2 ಸ್ಟೇಷನ್ ಅಂತ ಹಾಕ್ಕೊಳ್ತೇನೆ. ಸೊ ನೋಡ್ಬೋದು 2 ಅಂತ ಇದೆ, ನಾವು ಎಲ್ಲಿಗೆ ಹೋಗ್ಬೇಕಂತ ಇವಾಗ ಹಾಕ್ಕೊಳ್ತೇನೆ ನಾನು. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ಬೆಂಗಳೂರಿಗೆ ಹೋಗಬೇಕು. ಓಕೆ, ಇಲ್ಲಿ ಬಂದಿದೆ ನೋಡ್ಬೋದು ಬೆಂಗಳೂರು ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು. ಸೊ ಇವತ್ತು ಡೇಟ್ ಬಂದುಬಿಟ್ಟು 13 ಜುಲೈ. ಸೊ ಇಲ್ಲಿ ನಾವು ಇವಾಗ ನೋಡ್ಬೋದು ಇವತ್ತು ಸಂಜೆ ಟ್ರೈನ್ ಇದೆ. ಸೊ ಡೈಲಿ ಟ್ರೈನ್ ಇರುತ್ತೆ ನೋಡ್ಬೋದು, ಪಂಚಗಂಗಾ ಎಕ್ಸ್ಪ್ರೆಸ್. ಓಕೆ, ಸೊ ಇಲ್ಲಿ ಏನಾಗುತ್ತದೆ ಅಂತಂದರೆ ಫ್ರೆಂಡ್ಸ್, ಇವಾಗ ಅವೈಲೇಬಿಲಿಟಿ ನೋಡಿದ್ರೆ ನಾವಿಲ್ಲಿ ಬೈ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂತಂದರೆ ಇಲ್ಲಿ ನಾಟ್ ಅವೈಲೇಬಲ್ ಅಂತ ಬರ್ತಿದೆ ಆಲ್ರೆಡಿ. ಸೊ ಇವಾಗ ನಾವು ಬೇಕಾದರೆ ತತ್ಕಾಲದಲ್ಲಿ ಇದನ್ನು ಬೈ ಮಾಡ್ಬೋದು. ಸೊ ತತ್ಕಾಲದಲ್ಲಿ ಕೂಡ ನೋಡ್ಬೋದು ಅವೈಲೇಬಲ್ ಇಲ್ಲ. ಬಟ್ ಇಲ್ಲಿ ಏನಾಗುತ್ತದೆ ಅಂತಂದರೆ, ಸೊ ತತ್ಕಾಲದಲ್ಲಿ ಬೈ ಮಾಡಬೇಕಂತಂದರೆ ನಾವು ಅದನ್ನು ನಾಳೆದು ಇವತ್ತು ಬೈ ಮಾಡಬೇಕಾಗುತ್ತೆ ನೋಡ್ಬೋದು. ಇವಾಗ ತತ್ಕಾಲದಲ್ಲಿ ಅವೈಲೇಬಲ್ ಇದೆ, ಸೊ ಸೀಟ್ ಅವೈಲೇಬಲ್ ಇದೆ, ಬೈ ಮಾಡ್ಬೋದು. ಬಟ್ ನಾನು ನಿಮಗೆ ಇಲ್ಲಿ ಜನರಲ್ದಲ್ಲಿ ಯಾವ ರೀತಿ ಬೈ ಮಾಡೋದು ಅಂತ ತೋರಿಸ್ತೇನೆ. ಓಕೆ, ಸೊ ಇವಾಗ ನಾವು ಇವತ್ತಿಗೆ ಟಿಕೆಟ್ ಬೇಕಂತಂದರೆ ಇಲ್ಲಿ ಯಾವುದೇ ಥರ ಅವೈಲೇಬಲ್ ಇಲ್ಲ ನೋಡ್ಬೋದು. ಸೊ ನಿಮಗೆ ಇವಾಗ ನೋಡ್ಬೋದು ನಾಳೆದು ನೋಡ್ತೇನೆ ಜನರಲ್ದಲ್ಲಿ. ಸೊ ನಾಳೆದು ಕೂಡ ಸಿಗ್ಲಿಕ್ಕೆ ಕಾಣ್ತಿಲ್ಲ. ಬಟ್ ಇಲ್ಲಿ ನೋಡ್ಬೋದು ನಮಗೆ ವೇಟಿಂಗ್ ಲಿಸ್ಟ್ ತೋರಿಸ್ತಿದೆ, ವೇಟಿಂಗ್ ಲಿಸ್ಟ್ RAC ತೋರಿಸ್ತಿದೆ. ಸೊ ನಾನು ನಿಮಗೆ ವೇಟಿಂಗ್ ಲಿಸ್ಟ್ ಮತ್ತು RAC ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಷನನ್ನು ಕೊಟ್ಬಿಡ್ತೀನಿ, ಸೊ ನಿಮಗೆ ಐಡಿಯಾ ಬರಲಿ ಅಂತ. ಸೊ ಮೊದಲನೇದಾಗಿ ಫ್ರೆಂಡ್ಸ್, ನಾನು ನಿಮಗೆ ಕನ್ಫರ್ಮ್ ಟಿಕೆಟ್ ಬಗ್ಗೆ ತಿಳಿಸ್ಕೊಡ್ತಿದ್ದೇನೆ. ಸೊ ಕನ್ಫರ್ಮ್ ಟಿಕೆಟ್ ಅಂತಂದರೆ ಇವಾಗ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ನೀವು ಅದನ್ನು ಬೈ ಮಾಡ್ತೀರಾ. ಸೊ ಅವಾಗ ನಿಮಗೆ ಇನ್ಸ್ಟೆಂಟಾಗಿ ನಿಮಗೆ ಕನ್ಫರ್ಮ್ ಟಿಕೆಟ್ ಸಿಗುವಂಥದ್ದು, ಅಂದರೆ ರಿಸರ್ವೇಷನನ್ನು ಸಿಗುವಂಥದ್ದು. ಸೊ ಇಲ್ಲಿ ನೀವು ಯಾವುದೇ ಥರ ಒಂದು ಸೀಟನ್ನು ಅಡ್ಜಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಸಂಪೂರ್ಣವಾಗಿ ಆ ಒಂದು ಸೀಟ್ ನಿಮ್ಮದಾಗಿರುತ್ತೆ. ಓಕೆ, ಸೊ ಇವಾಗ ನಾನು RAC ಬಗ್ಗೆ ತಿಳಿಸ್ಕೊಡ್ತಿದ್ದೇನೆ. ಸೊ RAC ಅಂತಂದರೆ ರಿಸರ್ವೇಷನ್ ಅಗೇನ್ಸ್ಟ್ ಕ್ಯಾನ್ಸಲೇಷನ್ ಅಂತ. ಸೊ ಇಲ್ಲಿ ಅಂತಂದರೆ ನಿಮಗೆ ಸಂಪೂರ್ಣವಾಗಿ ನಿಮಗೆ ಒಂದು ಬರ್ತ್ ಸಿಗೋದಿಲ್ಲ. ಸೊ ನೀವು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಅಂತಂದರೆ ಇವಾಗ ಆ ಒಂದು ಬರ್ತಲ್ಲಿ ಇಬ್ಬರನ್ನ ಹಾಕಿರ್ತಾರೆ. ಸೊ ಅವರು ಕೂಡ ರಿಸರ್ವೇಷನ್ ಅಗೇನ್ಸ್ಟ್ ಕ್ಯಾನ್ಸಲೇಷನ್ ಇರ್ತಾರೆ, ಅಂದರೆ RAC ಇರ್ತಾರೆ. ಸೊ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಅಕಸ್ಮಾತ್ ಅವರೇನಾದರೂ ಕ್ಯಾನ್ಸಲ್ ಮಾಡಿದರೆ ಸೊ ನಿಮಗೆ ಆ ಒಂದು ಸೀಟ್ ಸಿಗುವಂಥದ್ದು, ಬಟ್ ಇಲ್ಲಿ ಸಿಗಲ್ಲ. ಓಕೆ, ಸೊ RACಯಲ್ಲಿ ಇರ್ತೀರಾ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಸೊ ನೀವು ಕನ್ಫರ್ಮ್ ಟಿಕೆಟ್ಗೆ ಕ್ಯೂ ಅಲ್ಲಿ ನಿಂತಿದ್ದೀರಾ ಅಂತ ಅರ್ಥ. ಸೊ ಸಾಲಲ್ಲಿ ನಿಂತಿದ್ದೀರಾ ನೀವು. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ಅಲ್ಲಿ RAC 7 ಅಂತ ತೋರಿಸ್ತಿದೆ ನೋಡ್ಬೋದು. ಇವಾಗ ನಾನು ನಿಮಗೆ ತೋರಿಸ್ತೇನೆ. ಸೊ ಇಲ್ಲಿ ನೋಡ್ಬೋದು ಥರ್ಡ್ ಎಕಾನಮಿಯಲ್ಲಿ RAC 9 ಅಂತ ತೋರಿಸ್ತಿದೆ. ಸೊ ಇಲ್ಲಿ ಇವಾಗ ನೀವು 9ನೇವರು ಆಗಿರ್ತೀರ, ಸಾಲಲ್ಲಿ ನಿಂತ್ಕೊಂಡಿದ್ದಾರೆ ನೀವು ಕನ್ಫರ್ಮ್ ಟಿಕೆಟ್ ಸಲುವಾಗಿ ಇಲ್ಲಿ ಕಾಯ್ತಾ. ಸೊ ಹಾಗೆ ನಿಮಗೆ ನೋಡ್ಬೋದು ಇಲ್ಲಿ ಅವ್ರೇನಾದರೂ ಅಂದರೆ ಕನ್ಫರ್ಮ್ ಟಿಕೆಟ್ ಇರುವವರು ಏನಾದರೂ ಕ್ಯಾನ್ಸಲ್ ಮಾಡಿದರೆ ಅಕಸ್ಮಾತ್ತಾಗಿ, ಸೊ ಆ ಒಂದು ಸೀಟ್ ಏನಾಗುತ್ತೆ RAC 3 ಆಗ್ತಾ ಹೋಗುತ್ತೆ. ಸೊ ಇವಾಗ ನೀವು RAC 9 ಇದ್ದಿದ್ದು ಅಲ್ಲಿ 7 ಆಗುತ್ತೆ, 5 ಆಗುತ್ತೆ. ಅಂದರೆ ಒಂದು ಮ್ಯಾಕ್ಸಿಮಮ್ ಆದರೂ ಒಂದು 10 ಟಿಕೆಟ್ ಆದರೂ ಕ್ಯಾನ್ಸಲ್ ಆಗಿರಬೇಕಾಗುತ್ತೆ, ಅಂದರೆ ಕ್ಯಾನ್ಸಲ್ ಮಾಡಬೇಕಾಗಿರುತ್ತೆ. ಕನ್ಫರ್ಮ್ ಪ್ಯಾಸೆಂಜರ್ ಏನಾದರೂ ಕ್ಯಾನ್ಸಲ್ ಮಾಡಿದರೆ ಮಾತ್ರ ನಿಮಗೆ RAC ಇದ್ದದ್ದು ಕನ್ಫರ್ಮ್ ಸಿಗುತ್ತೆ. ಸೊ ಇಲ್ಲ ಅಂತಂದರೆ ನೀವು RACಲ್ಲಿ ಇರಬೇಕಾಗುತ್ತೆ, ಅವ್ರು ಏನಾದರೂ ಕ್ಯಾನ್ಸಲ್ ಮಾಡಿಲ್ಲ ಅಂತಂದರೆ. ಸೊ ಇದು ಈ ರೀತಿಯಾಗಿ ವರ್ಕ್ ಆಗುತ್ತೆ. ಅಂತಂದರೆ ಒಂಥರ ಇದು ಕ್ಯೂ ಅಲ್ಲಿ ನಿಂತಿದ್ದೀರಾ ಅಂತ ಅರ್ಥ. ಓಕೆ, RACಲ್ಲಿ ನೀವು ಟ್ರಾವೆಲ್ ಮಾಡ್ಬೋದು, RAC ಟಿಕೆಟ್ ಇಟ್ಕೊಂಡು ಟ್ರಾವೆಲ್ ಮಾಡ್ಬೋದು. ಸೊ ಅದಕ್ಕೆ RAC ಅಂತ ಹೇಳ್ತೀವಿ, ಅಂದರೆ ರಿಸರ್ವೇಷನ್ ಅಗೇನ್ಸ್ಟ್ ಕ್ಯಾನ್ಸಲೇಷನ್. ಸೊ ಇದು ಈ ಒಂದು ಟಿಕೆಟ್ ವ್ಯಾಲಿಡ್ ಇರುತ್ತೆ, ಬಟ್ ಇಲ್ಲಿ ನಿಮಗೆ ಬರ್ತ್ ಸಂಪೂರ್ಣವಾಗಿ ಸಿಗೋಲ್ಲ. ಸೊ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಹಾಗೆ ನೀವು
ಒಂದು ಬರ್ತಲ್ಲಿ ಇಬ್ಬರು ಇರ್ತೀರ. ಸೊ ನೀವು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮಲಗಿಕೊಂಡು ಹೋಗ್ಬೋದು. ಸೊ ನಿಮಗೆ ಒಂದಿಷ್ಟು ಐಡಿಯಾ ಬಂತು ಅನ್ಕೊತಿದ್ದೀನಿ. ವೇಟಿಂಗ್ ಲಿಸ್ಟ್ ಅಂತಂದರೆ ಇವಾಗ ಪ್ರೆಸೆಂಟಲ್ಲಿ ಯಾವುದೇ ಥರ ಒಂದು ಸೀಟ್ ಖಾಲಿ ಇರಲ್ಲ. ಸೊ ಕನ್ಫರ್ಮ್ ಅಥವಾ RAC ಅವ್ರು ಏನಾದರೂ ಟಿಕೆಟನ್ನು ಕ್ಯಾನ್ಸಲ್ ಮಾಡಿದರೆ ಮಾತ್ರ ನಿಮಗೆ ಕನ್ಫರ್ಮ್ ಆಗಿ ಟಿಕೆಟ್ ಸಿಗುವಂಥದ್ದು. ಕನ್ಫರ್ಮ್ ಆಗಿ ಸಿಗ್ಬೋದು, RAC ಕೂಡ ಸಿಗ್ಬೋದು ನಿಮಗೆ. ಸೊ ನೀವೇನಾದರೂ ವೇಟಿಂಗ್ ಲಿಸ್ಟ್ ಇಟ್ಕೊಂಡು ಟ್ರಾವೆಲ್ ಮಾಡ್ತೀರ ಅಂತಂದರೆ ಆಗಲ್ಲ, ಕಂಪ್ಲೀಟಾಗಿದ್ದು ಇನ್ವ್ಯಾಲಿಡ್ ಇರುತ್ತೆ. ಸೊ ನೀವು ಪ್ಲ್ಯಾಟ್ಫಾರ್ಮಿಂದ ಟಿಕೆಟ್ ಬೈ ಮಾಡಿ ಜನರಲ್ ಬೋಗಿಯಲ್ಲಿ ನೀವು ಟ್ರಾವೆಲನ್ನು ಮಾಡಬೇಕಾಗುತ್ತೆ. ಸೊ ಇಲ್ಲ ಅಂತಂದರೆ ನಿಮಗೆ ಫೈನ್ ಹಾಕೋ ಚಾನ್ಸ್ ಇರುತ್ತೆ. ಇದು ಕೂಡ ಹಾಗೆ ನೀವು ಏನು ಮಾಡ್ತಿದ್ದೀರಾ, ಕನ್ಫರ್ಮ್ ಟಿಕೆಟ್ ಅಥವಾ RACಗಾಗಿ ಕ್ಯೂ ಅಲ್ಲಿ ನಿಂತಿದ್ದೀರಾ. ಸೊ ನೀವು ಮೂವ್ ಆಗ್ತಾ ಇದ್ದಂಗೆ ಅಲ್ಲೇನಾದರೂ ಕ್ಯಾನ್ಸಲ್ ಆಗ್ತಾ ಇದ್ದಂಗೆ ನಿಮ್ಮ ಟಿಕೆಟ್ ಮೂವ್ ಆಗ್ತಾ ಇರುತ್ತೆ ವೇಟಿಂಗ್ ಲಿಸ್ಟಿಂದ RACಯಿಂದ ಕನ್ಫರ್ಮ್. ಓಕೆ, ಸೊ ನಿಮಗೆ ಒಂದಿಷ್ಟು ಐಡಿಯಾ ಬಂತು ಅನ್ಕೊತಿದ್ದೀನಿ. ಸೊ ಓಕೆ, ಇವಾಗ ನಾವು ಆ್ಯಪ್ಗೆ ಬರೋಣ. ಸೊ ಇಲ್ಲಿ ಆ್ಯಪಲ್ಲಿ ನೋಡ್ಬೋದು ನಮಗೆ ಇಲ್ಲಿ ನಾಳೆದೇನಿದೆ ಟ್ರೈನ್. ಸೊ ಇಲ್ಲಿ ನಮಗೆ ವೇಟಿಂಗ್ ಲಿಸ್ಟ್ ತೋರಿಸ್ತಾ ಇದೆ. ಸೊ ಇಲ್ಲಿ ಥರ್ಡ್ AC ಕೂಡ RAC ತೋರಿಸ್ತಾ ಇದೆ. ಸೊ ಇವಾಗ ನಮಗೆ ಕನ್ಫರ್ಮ್ ಆಗಿ ಬೇಕಂತ ನಮಗೆ ವೇಟಿಂಗ್ ಲಿಸ್ಟ್ ಬೇಡ, RACನೂ ಬೇಡ ಅಂತಂದರೆ ಏನು ಮಾಡಬೇಕಾಗುತ್ತೆ, ನೀವು ಮುಂಚಿತವಾಗಿಯೇ ಟ್ರೈನ್ ಟಿಕೆಟನ್ನು ಬುಕ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು 18 ಜುಲೈಗೆ ತಗೊಳ್ತೇನೆ. ಇವತ್ತು 13 ಜುಲೈ ಅಲ್ವಾ, 18 ಜುಲೈಗೆ ನೋಡ್ತೇನೆ ಟ್ರೈನ್ ಇದೆಯಾ ಇಲ್ಲ ಅಂತ. ಸೊ ಅವೈಲೇಬಿಲಿಟಿ ನೋಡ್ತೇನೆ. ಸೊ ಇಲ್ಲೂ ಕೂಡ ನೋಡ್ಬೋದು ವೇಟಿಂಗ್ ಲಿಸ್ಟ್ 52 ಅಂತ ತೋರಿಸ್ತಿದೆ ಸ್ಲೀಪರ್. ಹಾಗೆ ಥರ್ಡ್ AC ಕೂಡ RAC 12 ಅಂತ ತೋರಿಸ್ತಿದೆ. ಸೊ ಹಾಗೆ 19 ಜುಲೈಗೆ ನೋಡ್ತೇನೆ. ಸೊ ನೋಡ್ಬೋದು ಇಲ್ಲಿ SL ಕೂಡ ನೋಡ್ಬೋದು ವೇಟಿಂಗ್ ಲಿಸ್ಟ್ 62 ಅಂತ ತೋರಿಸ್ತಿದೆ. ಅಂದರೆ ಕಂಪ್ಲೀಟಾಗಿ ಇಲ್ಲಿ ವೇಟಿಂಗ್ ಲಿಸ್ಟ್ ತೋರಿಸ್ತಿದೆ. ಏನು ಅಂತಂದರೆ ಫ್ರೆಂಡ್ಸ್, 60 ದಿನ ಮುಂಚಿತವಾಗಿ ಒಂದು ಟಿಕೆಟನ್ನು ಬಿಡ್ತಾರೆ. ಸೊ ನೀವು ಆವಾಗ ಬೈ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಾನು ನಿಮಗೆ ತೋರಿಸ್ತೇನೆ, ನೋಡ್ಬೋದು ಆಗಸ್ಟ್ 26ಕ್ಕೆ ನೋಡ್ತೇನೆ. ಆಗಸ್ಟ್ 26 ಬೇಡ, ಸೊ ನಾನು ಒಂದು 29 ಜುಲೈಗೆ ನೋಡ್ತೇನೆ. ಸೊ ಟಿಕೆಟ್ ಸಿಗುತ್ತೆ ಇಲ್ವಾ ಅಂತ ಕನ್ಫರ್ಮ್ ಟಿಕೆಟ್. ಸೊ ಓಕೆ, ಅವೈಲೇಬಿಲಿಟಿ ನೋಡ್ತೇನೆ. ಸೊ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಇವಾಗ ನಮಗೆ 85 ಸ್ಲೀಪರಲ್ಲಿ ಅವೈಲೇಬಲ್ ಇದೆ. ಹಾಗೆ ಥರ್ಡ್ ಎಕಾನಮಿಯಲ್ಲಿ ನೋಡ್ಬೋದು, ಥರ್ಡ್ AC ಎಕಾನಮಿಯಲ್ಲಿ 82 ಸೀಟ್ ಅವೈಲೇಬಲ್ ಇದೆ. ಸೊ ಇವಾಗ ನಾವು ಇದನ್ನು ಬೈ ಮಾಡಿದ್ರೆ ನಮಗೆ ಕನ್ಫರ್ಮ್ ಆಗಿ ಟಿಕೆಟ್ ಸಿಗುವಂಥದ್ದು. ಇಲ್ಲಿ ಯಾವುದೇ ಥರ ನಮಗೆ ವೇಟಿಂಗ್ ಲಿಸ್ಟ್ ಕೂಡ ಇರಲ್ಲ, RAC ಕೂಡ ಇರಲ್ಲ. ಸೊ ಈ ರೀತಿಯಾಗಿರುತ್ತೆ ಫ್ರೆಂಡ್ಸ್. ಸೊ ಇದು ಒಂದು ಬ್ಯುಸಿ ರೂಟ್ ಅಲ್ಲ ಅಂತ ಕೂಡ ಹೇಳ್ಬೋದು ನಾವು, ಯಾಕಂತಂದರೆ ಜಸ್ಟ್ ಇದು ಒಂದು 12 ಅವರ್ಸ್ ಜರ್ನಿ ಇರುತ್ತೆ. ಸೊ ಯಾರು ಕೂಡ ಸ್ಲೀಪರ್ ಅಷ್ಟೊಂದು ಬುಕ್ ಮಾಡ್ಕೊಳ್ಳಲ್ಲ, ಕೆಲವರು ಬುಕ್ ಮಾಡ್ಕೊಳ್ತಾರೆ. ಸೊ ಅದರಿಂದ ನೀವು ಬ್ಯುಸಿ ರೂಟಲ್ಲಿ ನೋಡ್ಬೋದು, ತುಂಬಾ 60 ದಿನ ಮುಂಚೆನೇ ನೀವು ಬುಕ್ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಇಲ್ಲ ಅಂತಂದರೆ ನೀವು ತತ್ಕಾಲದಲ್ಲಿ ಬುಕ್ ಮಾಡಬೇಕಾಗುತ್ತೆ. ಸೊ ನಾನು ಇವಾಗ ಜಸ್ಟ್ ಜನರಲ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ. ಓಕೆ, ಸೊ ಓಕೆ, ಇವಾಗ ನಾನು ನಿಮಗೆ ಬೈ ಮಾಡಿ ತೋರಿಸ್ತೇನೆ. ಇಲ್ಲಿ ನೋಡ್ಬೋದು ಫ್ರಮ್ ಸ್ಟೇಷನ್ ಇದೆ ಅಂಕೋಲಾ, ಹಾಗೆ 2 ಸ್ಟೇಷನ್ KSR ಬೆಂಗಳೂರು ಅಂತ ಇದೆ. ಅಲ್ಲಿ ನೋಡ್ಬೋದು ನಮಗೆ ಜರ್ನಿ ಟೈಮ್ ಕೂಡ ತೋರಿಸ್ತದೆ, ಅಂದರೆ ಡ್ಯೂರೇಷನ್ ಕೂಡ ತೋರಿಸ್ತದೆ 12 ಅವರ್ಸ್ 55 ಮಿನಿಟ್ಸ್. ಸೊ ಹಾಗೆ ನೋಡ್ಬೋದು ಇವಾಗ ನಮಗೆ ಇಲ್ಲಿ SL ಇದೆ, 3 ಇದೆ, 3A ಇದೆ, 2A ಇದೆ, 1A ಇದೆ. ಸೊ ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ SL ಅಂತಂದರೆ ಸ್ಲೀಪರ್ ನಾನ್ AC. ಸೊ ಇಲ್ಲಿ ಯಾವುದೇ ಥರ ಒಂದು AC ಇರಲ್ಲ, ಸ್ಲೀಪರ್ ಇರುತ್ತೆ. ಇಲ್ಲಿ ಥರ್ಡ್ E ಅಂತ ಇದೆ, ಅಂದರೆ ಥರ್ಡ್ AC ಎಕಾನಮಿ. ಇದು ಎಕಾನಮಿ ಕ್ಲಾಸ್ ಆಗಿರುತ್ತೆ. ಇಲ್ಲಿ AC ಕೂಡ ಇರುತ್ತೆ, ಬಟ್ ಇದು ಥರ್ಡ್ ಕ್ಲಾಸ್ ಆಗಿರುತ್ತೆ. ಹಾಗೆ ಇಲ್ಲಿ ನೋಡ್ಬೋದು ಥರ್ಡ್ A ಅಂತ ಇದೆ, ಅಂದರೆ ಇದು AC ಕೋಚ್ ಆಗಿರುತ್ತೆ, ಥರ್ಡ್ AC. ಹಾಗೆ 2A ಅಂತ ಇದೆ, ಅಂದರೆ ಸೆಕೆಂಡ್ ಕ್ಲಾಸ್ AC ಆಗಿರುತ್ತೆ. ಸೊ ಹಾಗೆ ಇದು ಫಸ್ಟ್ ಕ್ಲಾಸ್ AC ಆಗಿರುತ್ತೆ. ಓಕೆ, ನೋಡ್ಬೋದು ರೇಟ್ ಕೂಡ ನೋಡ್ಬೋದು, ಅಲ್ಲಿ ಜಂಪ್ ಆಗ್ತಿರೋದು ನೋಡ್ಬೋದು. SLಗೆ 415 ಇದೆ, ಹಾಗೆ ಥರ್ಡ್ ಎಕಾನಮಿಗೆ 1000 ರೂಪಾಯಿ ಇದೆ. ಸೊ ನೋಡ್ಬೋದು ನೀವು ಪ್ರೈಸ್ ಡಿಫ್ರೆನ್ಸ್ ಕೂಡ ನೋಡ್ಬೋದು. ಓಕೆ, ಅಂದರೆ ಇವಾಗ ಪ್ರೈಸ್ ಹೆಚ್ಚಾಗ್ತಾ ಇದ್ದಂಗೆ, ಅಂದರೆ ನೀವು ಕ್ಲಾಸ್ ಹೆಚ್ಚಾಗ್ತಾ ಇದ್ದಂಗೆ ಅಲ್ಲಿ ನಿಮಗೆ ಕಂಫರ್ಟೇಬಲ್ ಜಾಸ್ತಿ ಆಗಿರುವಂಥದ್ದು. ಓಕೆ, ಅವೇನೇ ಇರಲಿ, ಇವಾಗ ನಾನು ನಿಮಗೆ ಬೈ ಮಾಡಿ ತೋರಿಸ್ತೇನೆ. ನೋಡ್ಬೋದು ಬುಕ್ ಮಾಡ್ತೇನೆ. ಇವಾಗ SLನ್ನು ಬುಕ್ ಮಾಡ್ಕೊಳ್ತೇನೆ. ಜಸ್ಟ್ ಇದು ಒಂದು ಎಕ್ಸಾಂಪಲ್ ಆಗಿರುತ್ತೆ ಅಷ್ಟೇ. ನೀವು ಬೇಕಾದರೆ ಥರ್ಡ್ AC ಕೂಡ ಬೈ ಮಾಡ್ಬೋದು, ಹಾಗೆ ನೀವು ಫಸ್ಟ್ ಕ್ಲಾಸ್ ಕೂಡ ಬುಕ್ ಮಾಡ್ಬೋದು. ಸೊ ಅದು ನಿಮಗೆ ಬಿಟ್ಟಿದ್ದು. ಓಕೆ, ಇವಾಗ ನಾನು SL ಬೈ ಮಾಡ್ತೇನೆ. ಇಲ್ಲಿ ಅವೈಲೇಬಲ್ ಇದೆ, ಕ್ಲಿಕ್ ಮಾಡ್ಕೊಳ್ತೇನೆ. ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ನೋಡ್ಬೋದು ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಸೊ ಇಲ್ಲಿ ಸೆಲೆಕ್ಟ್ ಪ್ಯಾಸೆಂಜರ್ ಅಂತ ಇದೆ. ಸೊ ನಿಮಗಾಗಿ ನೀವು ಬೈ ಮಾಡಿದರೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಡ್ ಎಕ್ಸಿಸ್ಟಿಂಗ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಆಲ್ರೆಡಿ ಪ್ಯಾಸೆಂಜರ್ ಲೀಸ್ಟ್ ತೋರಿಸ್ತಿದೆ. ಸೊ ನೀವು ಪ್ಯಾಸೆಂಜರ್ ಲೀಸ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸೊ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತೇನೆ ಸೆಲೆಕ್ಟ್ ಪ್ಯಾಸೆಂಜರ್ ಅಂತ. ಬಟ್ ನೀವು ಬೇರೆಯವ್ರಿಗಾಗಿ ನೀವು ಬೈ ಮಾಡ್ತಿದ್ದೀರ ಅಂತಂದರೆ ಇಲ್ಲಿ ಆ್ಯಡ್ ನ್ಯೂ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಜೆಂಡರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಹಾಗೆ ಇಲ್ಲಿ ಹೆಸರನ್ನು ಹಾಕ್ಕೊಳ್ಳಿ. ಸೊ ಹಾಗೆ ಏಜನ್ನು ಬರ್ಕೊಳ್ಳಿ, ಹಾಗೆ ಕಂಟ್ರಿ ಸೆಲೆಕ್ಟ್ ಮಾಡಿ, ಹಾಗೆ ಬರ್ತ್ ಪ್ರಿಫರೆನ್ಸ್ ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು. ಓಕೆ, ಸೊ ನೆಕ್ಸ್ಟ್ ಇವಾಗ ನಾನು ಆ್ಯಡ್ ಎಕ್ಸಿಸ್ಟಿಂಗ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ನನಗೋಸ್ಕರ ನಾನು ಬೈ ಮಾಡ್ತೇನೆ. ಓಕೆ, ಇಲ್ಲ ಇವಾಗ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಫಾಲ್ಟ್ ಆಗಿರುತ್ತೆ. ಹಾಗೆ ಇಲ್ಲಿ ಅಡಿಷ್ನಲ್ ಪ್ರಿಫರೆನ್ಸ್ ಅಂತ ಇದೆ, ಇಲ್ಲಿ ನೋಡ್ಬೋದು ಕನ್ಸಿಡರ್ ಫಾರ್ ಆಟೋ ಅಪ್ಗ್ರೇಡೇಷನ್ ಅಂತಿದೆ. ಸೊ ಆಟೋ ಅಪ್ಗ್ರೇಡೇಷನ್ ಅಂತಂದರೆ ಇವಾಗ ನೀವು ಸ್ಲೀಪರಲ್ಲಿ ಇದ್ದೀರಾ, ಸ್ಲೀಪರಲ್ಲಿ ನಿಮಗೆ ಕನ್ಫರ್ಮ್ ಆಗಿ ಟಿಕೆಟ್ ಇರುತ್ತೆ.
ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಾಗುತ್ತದೆ ಅಂತಂದರೆ ಸೊ ನಿಮಗೆ ಇನ್ನು ಅಪ್ಪರ್ ಕ್ಲಾಸ್ ನಿಮಗೆ ಸಿಗುವಂಥದ್ದು, ಅಂದರೆ ಸ್ಲೀಪರ್ ಇದು ನಿಮಗೆ ಥರ್ಡ್ ಎ ಸಿ ಎಕಾನಮಿ ಏನಾದರೂ ಬರ್ತ್ ಖಾಲಿದ್ರೆ ನಿಮಗೆ ಇದು ಅಪ್ಗ್ರೇಡೇಸ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಸೊ ಇದಕ್ಕೆ ನೀವು ಯಾವುದೇ ಥರ ಒಂದು ಎಕ್ಸ್ಟ್ರಾ ಫೀಸ್ ಕೊಡೋ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಸ್ಲೀಪರಲ್ಲಿ ಏನು ಪ್ರೈಸ್ ಇರುತ್ತೆ ಅದೇ ಪ್ರೈಸಲ್ಲಿ ನಿಮಗೆ ಎಕಾನಮಿ ಸಿಗುವಂಥದ್ದು. ಎಕಾನಮಿ ಸಿಗ್ಬೋದು, ಎ ಸಿ ಸಿಗ್ಬೋದು, ಸೆಕೆಂಡ್ ಕ್ಲಾಸ್ ಕೂಡ ಸಿಗ್ಬೋದು. ಅಕಸ್ಮಾತ್ ಅಲ್ಲಿ ಖಾಲಿ ಇದ್ದರೆ ಮಾತ್ರ ಓಕೆ. ಯಾಕಂತಂದರೆ ಆಲ್ರೆಡಿ ಕ್ಯೂ ಅಲ್ಲಿ ಇರ್ತಾರಲ್ಲ, ಸೊ ಅವರಿಗೆ ಆರ್ ಎ ಸಿಯಿಂದ ಸ್ಲೀಪ್ ಮೂವ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಇಲ್ಲಿಂದ ಅಲ್ಲಿ ಮೂವ್ ಮಾಡ್ತಾರೆ, ನೀವೇನಾದರೂ ಅಪ್ಗ್ರೇಡೇಷನ್ ಕೊಟ್ಟರೆ ಅಷ್ಟೇ. ಸೊ ಕನ್ಸಿಡರ್ ಫಾರ್ ಆಟೋ ಅಪ್ಗ್ರೇಡೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇದು ಒಂದು ಒಳ್ಳೆ ಬೆನಿಫಿಟ್ ಕೂಡ ಅಂತ ಹೇಳ್ಬೋದು. ಬಟ್ ಗೊತ್ತಿಲ್ಲ ಇದು ಎಷ್ಟು ವರ್ಕ್ ಆಗುತ್ತೆ ಇಲ್ವ ಅಂತ, ಬಟ್ ಕೊಡೋಣ, ಏನು ಖರ್ಚಿಲ್ವಲ್ಲ ಅದಕ್ಕೆ. ಸೆಕೆಂಡ್ ಆಪ್ಷನ್ ನೋಡ್ಬೋದು, ಬುಕ್ ಓನ್ಲಿ ಇಫ್ ಕನ್ಫರ್ಮ್ ಬರ್ತ್ ಆರ್ ಅಲೋಕೇಟೆಡ್ ಅಂತ ಇದೆ. ಸೊ ಇದು ಯಾಕೆ ತೋರಿಸ್ತಿದೆ ಅಂತಂದರೆ ಅಕಸ್ಮಾತ್ ಇವಾಗ ನೋಡ್ಬೋದಲ್ಲಿ ಎಷ್ಟು ಅವೈಲೇಬಲ್ ಸೀಟ್ ಇದೆ ಅಂತ. ಅಕಸ್ಮಾತ್ ಒಂದೇ ಸಮಯದಲ್ಲಿ ತುಂಬ ಜನನೇ ಬಂದು ಬೈ ಮಾಡಿದರೆ ಏನಾಗುತ್ತದೆ ಅಂತಂದರೆ ಮತ್ತೆ ವೇಟಿಂಗ್ ಲಿಸ್ಟ್ ಆರ್ ಎ ಸಿ ಬಂದು ಸೇರ್ಬೋದು ಅಂತ. ಸೊ ಈ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ನಿಮಗೆ ಕನ್ಫರ್ಮ್ ಟಿಕೆಟ್ ಬೇಕು, ನಿಮಗೆ ಆರ್ ಎ ಸಿ ಬೇಡ ಅಥವಾ ವೇಟಿಂಗ್ ಲಿಸ್ಟ್ ಬೇಡ ಅಂತಂದರೆ ನೀವು ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ ಇವಾಗ ಯಾವುದೇ ಥರ ಒಂದು ಖಾಲಿ ಇದೆ ಸೀಟಲ್ಲ, ಬಟ್ ಅದೇ ಒಂದು ಟೈಮಲ್ಲಿ ಯಾರಾದರೂ ಬಂದು ಅಷ್ಟು ಬೈ ಮಾಡ್ಕೊಂಡು ಹೋದರೆ ಅಕಸ್ಮಾತಾಗಿ ಈ ಒಂದು ಆಪ್ಷನ್ ಅವೈಲೇಬಲ್ ಇದೆ, ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೋದು. ಸೊ ಕ್ಲಿಕ್ ಮಾಡ್ಕೊಳ್ತೇನೆ, ನನಗೆ ಆರ್ ಎ ಸಿ ಬೇಡ ಅಥವಾ ವೇಟಿಂಗ್ ಲಿಸ್ಟ್ ಬೇಡ. ಸೊ ಇಲ್ಲಿ ನೋಡ್ಬೋದು ಆಪ್ಷನಲ್ ಆಗಿ ಇರುತ್ತೆ, ರಿಸರ್ವೇಷನ್ ಚಾಯ್ಸ್ ಅಂತ ಇದೆ, ಇಲ್ಲಿ ಯಾವುದೇ ಥರ ಒಂದು ಆಪ್ಷನ್ ಇಲ್ಲ. ಓಕೆ, ಹಾಗೆ ಟ್ರಾವೆಲ್ ಇನ್ ಪ್ರೀಮಿಯಮ್ ಅಂತ ಇದೆ, ಅಂದರೆ ಇನ್ಶೂರೆನ್ಸ್, ಟ್ರಾವೆಲ್ ಇನ್ಶೂರೆನ್ಸ್. ಓಕೆ, ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರಿವ್ಯೂ ಯುವರ್ ಜರ್ನಿ ಡೀಟೇಲ್ಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇವಾಗ ಎಲ್ಲ ಡೀಟೇಲ್ಸ್ ನಾವು ಫಿಲ್ ಮಾಡಿದ್ದೇವೆ. ಸೊ ಇವಾಗ ಕ್ಯಾಪ್ಚಾವನ್ನು ಎಂಟ್ರ್ ಮಾಡ್ಕೊಳ್ತೇನೆ. ಸೊ ಓಕೆ, ನೋಡ್ಬೋದು ಇವಾಗ ಫೇರ್ ಬಂದಿದೆ, 427 ರೂಪಾಯಿ ಆಗಿರುತ್ತೆ. ಸೊ ಬುಕ್ ನಾವು ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ನೋಡ್ಬೋದು ನಾವಿಲ್ಲಿ ಪೇಮೆಂಟನ್ನು ಮಾಡುವಂಥದ್ದು. ಸೊ ಯು ಪಿ ಐ ಮುಖಾಂತರ ಪೇಮೆಂಟ್ ಮಾಡ್ಬೋದು. ಹಾಗೆ ಅದರ ಪೇಮೆಂಟಲ್ಲಿ ನಾವು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಯೂಸ್ ಮಾಡುವಂಥದ್ದು. ಸೊ ನಾನು ಯು ಪಿ ಐ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಪೇ ಯೂಸಿಂಗ್ ಯು ಪಿ ಐ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ಇದು ನನಗೆ ನೋಡ್ಬೋದು ನಾನು ಗೂಗಲ್ ಪೇನ ಯೂಸ್ ಮಾಡ್ತೇನೆ. ಸೊ ಇಲ್ಲಿ ಗೂಗಲ್ ಪೇ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಓಕೆ, ಇವಾಗ ನಮಗೆ ಇಲ್ಲಿ ಸ್ಕ್ರೀನ್ ಬ್ಲ್ಯಾಕ್ ಆಗುವಂಥದ್ದು. ಸೊ ನಿಮಗೆ ಸ್ಕ್ರೀನ್ ಬ್ಲ್ಯಾಕ್ ಆಗಿ ತೋರಿಸುತ್ತೆ, ಯಾಕಂತಂದರೆ ಪ್ರೈವೇಸಿ ಪರ್ಪಸ್. ಸೊ ಪೇ ಅಂತ ಇದೆ, ಇವಾಗ ನಾನು ಪೇ ಮಾಡ್ತೇನೆ. ಯಾವ ರೀತಿ ನಾವು ಯು ಪಿ ಐ ಮಾಡ್ತೇವಲ್ವ, ಯು ಪಿ ಐ ಪೇಮೆಂಟ್ ಮಾಡ್ತೇವೆ ಅದೇ ರೀತಿ ಇರುತ್ತೆ. ಸೊ ಓಕೆ, ಪೇಮೆಂಟ್ ಆಗಿದೆ, ನೋಡೋಣ. ಸೊ ಓಕೆ, ಇವಾಗ ಮೈ ಬುಕ್ಕಿಂಗ್ಗೆ ಬಂದರೆ ಇಲ್ಲಿ ನೋಡ್ಬೋದು. ಸೊ ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನೋಡ್ಬೋದು ಇವಾಗ ಇಲ್ಲಿ ಪ್ಯಾಸೆಂಜರ್ ಡೀಟೇಲ್ಸ್ಗೆ ಬಂದರೆ ಸೊ ಕನ್ಫರ್ಮ್ ಆಗಿ ನಮಗೆ ಎಷ್ಟು 67 ಅಪ್ಪರ್ ಬರ್ತ್ ಸಿಗುವಂಥದ್ದು. ಓಕೆ, ನಮಗೆ ಅಪ್ಪರ್ ಬರ್ತ್ ಸಿಕ್ಕಿದೆ. ಸೊ ಎಷ್ಟು 67. ಓಕೆ, ಈ ರೀತಿಯಾಗಿ ನೋಡ್ಬೋದು ನಾವು ಕನ್ಫರ್ಮ್ ಆಗಿ ಟಿಕೆಟನ್ನು ಬೈ ಮಾಡುವಂಥದ್ದು, ಬುಕ್ ಮಾಡುವಂಥದ್ದು. ಸೊ ನೋಡ್ಬೋದು ಫ್ರೆಂಡ್ಸ್, ಯಾವ ರೀತಿ ಇಲ್ಲಿ ರಿಸರ್ವೇಷನ್ ಮಾಡಬೇಕಾದ್ರೆ ಎಷ್ಟು ವೇಟಿಂಗ್ ಲಿಸ್ಟ್ ಆರ್ ಎ ಸಿ ಇರುತ್ತೆ ಅಂತ ಅಲ್ವಾ. ಸೊ ನೀವು ಮುಂಚಿತವಾಗಿಯೇ 60 ದಿನ ಮುಂಚೆನೇ ಬಿಡ್ತಾರೆ ಆ ಒಂದು ದಿನದ ಟಿಕೆಟ್. ಸೊ ನೀವು ಬೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲ ಅಂತ ನಿಮ್ಗೆ ಅರ್ಜೆಂಟ್ ಏನಾದರೂ ಬೇಕಂದರೆ ಟ್ರೈನ್ ಟಿಕೆಟ್ ನೀವು ತತ್ಕಾಲದಲ್ಲೇ ಬುಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಂತರ ನೀವು ಇವಾಗ ಎಲ್ಲಿಂದ ಟ್ರೈನಲ್ಲಿ ಕೂತಿದ್ದೀರಾ, ಸೊ ಟ್ರೈನ್ ಟಿಕೆಟ್ ಎನ್ಕ್ವೈರಿ ಮಾಡ್ತಾ ಬರ್ತಾ ಇರ್ತಾರೆ ಯಾರ ಹತ್ರ ಇದೆ ಅಂತ. ಸೊ ನೀವು ಜಸ್ಟ್ ಅವ್ರ ಹೆಸರನ್ನು ಹೇಳ್ತಾರೆ. ಸೊ ಅವಾಗ ನೀವು ಹ್ಯಾಂಡ್ ರೈಸ್ ಮಾಡಿ, ಸೊ ನೀವು ಪ್ರೆಸೆಂಟ್ ಇರ್ತೀರಾ. ಸೊ ಅಲ್ಲಿ ಪ್ರೆಸೆಂಟ್ ಅಂತ ಹಾಕ್ಕೊಂಡು ಹೋಗ್ತಾರೆ. ಸೊ ಅಕಸ್ಮಾತಾಗಿ ನೀವು ಟಿ ಇರೋ ಟೈಮಲ್ಲಿ ಇಲ್ಲ ಅಂತಂದರೆ ಸೊ ಯಾರ ಹತ್ರ ನಿಮ್ಮ ಕೋ ಪ್ಯಾಸೆಂಜರ್ ಹತ್ರ ಹೇಳ್ಕೊಂಡೋಗಿ ಸೊ ಇಲ್ಲಿ ಪ್ರೆಸೆಂಟ್ ಇದ್ದಾರೆ ಅಂತಂತ. ಯಾಕಂತಂದರೆ ಕೆಲವೊಂದು ಸಲ ನೀವು ಇಲ್ಲ ಅಂತಂದರೆ ಅವರು ಅಬ್ಸೆಂಟ್ ಆಗಿಬಿಡ್ತಾರೆ. ಸೊ ಆ ಕಾರಣದಿಂದಾಗಿ. ಸೊ ಓಕೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಾಧ್ಯ ಹೋದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.